ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಪರ್ಸ್ನಲ್ ಬಾಡಿಗೆ ಯಾವುದೂ ಇರಲಿಲ್ಲ, ಅದಕ್ಕೆ ಮಾಮೂಲಿ ಪೋರ್ಟರ್ ಆನ್ ಮಾಡಿದೆ. ಪೋರ್ಟರಲ್ಲಿ ಬಾಡಿಗೆ ಏನೋ ಬಂತು, 10 ಕಿಲೋಮೀಟ್ರ್ ತೋರಿಸ್ತೈತೆ ಲೋಡಿಂಗ್ ಪಾಯಿಂಟ್ ಹತ್ರಕ್ಕೆ, ಅಂದರೆ ಪಿಕಪ್ಗೆ 10 ಕಿಲೋಮೀಟ್ರ್ ತೋರಿಸ್ತೈತೆ. ನೆನ್ಮಂಗ್ಲ ಕುಣಿಗಲ್ ರೋಡ್ ಇದೆಯಲ್ಲ, ಕುಣಿಗಲ್ ಬೈಪಾಸಿಂದ ಲೆಫ್ಟ್ ತೊಗೊಂಡು ಅಲ್ಲಿಗೆ ತೋರಿಸ್ತೈತೆ. ಫೋನ್ ಮಾಡಿದ್ದೆ, ಯಾಕೆಂದರೆ ಕ್ಯಾನ್ಸಲ್ ಏನಾದರೂ ಮಾಡಿಬಿಡ್ತಾರೆ, ಮೊದಲೇ ಇನ್ಫಾರ್ಮ್ ಮಾಡೋಣ, ಏನು ಐಟಮ್ ಏನು ಕೇಳೋಣ ಅಂತ ಫೋನ್ ಮಾಡಿದೆ. ಏನೋ ಖಾಲಿ ಡ್ರಮ್ ಅಂತೆ. ಯಾವ ಥರ ಡ್ರಮ್ಮು ಅಂದರೆ 25 kg ಖಾಲಿ ಡ್ರಮ್ಮು 93 ಐತೆ ಅಂತ ಅಂದರು. ಸರ್ 93 ಆಗಲ್ಲ ನಮ್ಮ ಗಾಡಿಗೆ ಅಂದರೆ. ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಬನ್ನಿ, ಪರವಾಗಿಲ್ಲ, ನಾನೇ ಬುಕ್ ಮಾಡಿರೋದು, ಕ್ಯಾನ್ಸಲ್ ಏನು ಮಾಡಲ್ಲ, ಹೋಗಿ ಅಂತಂದರು. ಅಷ್ಟೆಲ್ಲ ಹೇಳಿದ್ರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೊಂದು 10 ಕಿಲೋಮೀಟ್ರು ಹೋದರೆ ನಮಗೆ ನೋಡೋಣ. ಇವಾಗ ನಾನು ಈ ಟ್ರಿಪ್ ಎಂಡ್ ಮಾಡಾದ್ಮೇಲೆ 10 ಕಿಲೋಮೀಟ್ರ್ ಹೋಗಿದ್ದಕ್ಕೆ ಏನಾದರೂ ಪೋರ್ಟರ್ ಕಡೆಯಿಂದ ಏನಾದರೂ ಬಂದಿರುತ್ತಾ ಏನು ಅಂತ ಹೇಳ್ತೀನಿ. ಇವಾಗ 10 ಕಿಲೋಮೀಟ್ರು ಪಿಕಪ್ ಇದೆಯಲ್ಲ, ಅರಿಶಿನಗುಂಟೆ ಹತ್ರ ಇದ್ದೀನಿ, ಹೋಗ್ತಾ ಇದ್ದೀನಿ. ಐಟಮ್ ಹೇಳಿದ್ನಲ್ಲ, ವೆಯ್ಟ್ಲೆಸ್ ಇರುತ್ತೆ. ಖಾಲಿ ಡ್ರಮ್ಮು ಅಂತಂದರೆ ವೆಯ್ಟ್ಲೆಸ್ಸೇ. ಹೊಸದ ಹಳೇದೋ ಗೊತ್ತಿಲ್ಲ, ಅದೇನೋ ಪೌಡ್ರು ತುಂಬ ಕಳಿಸೋದು ಅಂತ ಹೇಳಿದ್ರು. ಬನ್ನಿ ಸ್ನೇಹಿತರೆ, ಹೋಗಿ ಲೋಡ್ ಮಾಡ್ಸೋಣ. ನೆಕ್ಸ್ಟು ಇವತ್ತು ಪೋರ್ಟರಲ್ಲೇ ಡ್ಯೂಟಿ. ಇವತ್ತೆಲ್ಲ ಪರ್ಸ್ನಲ್ ಬಾಡಿಗೆ ಇವತ್ತಿಲ್ಲ. ವಾರದಲ್ಲಿ 2 ದಿವಸ 3 ದಿವಸ ಹಿಂಗಿರುತ್ತೆ. ಪರ್ಸ್ನಲ್ ಬಾಡಿಗೆ ಇದ್ರೆ ನಾವು ಒಂದು 10:30 ಲೋಡ್ ಮಾಡಿಕೊಂಡು ಸಿಟಿ ಕಡೆ ಹೋಗ್ಬಿಡ್ತಾ ಇದ್ದೆ. ಇವಾಗ ಇಲ್ಲದೆ ಇರೋ ಕಾರಣ ಪೋರ್ಟ್ರಲ್ಲೇ ಮಾಡೋಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಪೋರ್ಟ್ರಲ್ಲಿ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಕುಣಿಗಲ್ ಬೈಪಾಸ್ ಹತ್ರ ಈ ಕಡೆ ಸರ್ವಿಸ್ ರೋಡ್ಗೆ ಎತ್ಕೊಂಡು ರೈಟ್ ತೊಗೊಂಡು ಒಳಗಡೆ ಬಂದೆ. ಇಲ್ಲಿ ಮುಂದೆಗಡೆ ರೈಟಲ್ಲೇ ಎಂಡ್ ಆಯಿತು ಲೊಕೇಶನು. ಫೋನ್ ಮಾಡೋಣ, ನಂಬರ್ ಹಾಕವ್ರೆ. ಇಲ್ಲೈತಲ್ಲ, ಮೋಸ್ಟ್ಲಿ ಅದೇ ಇರಬೇಕು. ಆರ್ಗಾನಿಕ್ ಇಂಡಸ್ಟ್ರೀಸ್ ಅಂತ ಐತಲ್ಲ, ಇಲ್ಲಿಂದನೇ ಪಿಕಪ್ಪು. ಸ್ನೇಹಿತರೆ, ಒಳಗಡೆ ಬಂದು ಹಾಕಿದ್ದೀನಿ, ಗಾಡಿ ಹಾಕು ಅಂತ ಹೇಳಿದ್ರು. ಚಿಕ್ಕ ಡ್ರಮ್ಮು ಅಂತಂದರೆ ಇಲ್ಲಿ ನೋಡಿ, ಇಲ್ಲ ಅವಲ್ಲ ಈ ಕಡೆ. ಆ ಸೈಜ್ ಆದರೆ ಕಾಣಿಸ್ತಾ ಇದೆಯಾ? ಆ ಸೈಜ್ ಆದರೆ ಅವರು 93 ಅಂತ ಏನೋ ಹೇಳಿದ್ರು. ಅದೆಲ್ಲ ಆರಾಮಾಗಿ ಆಗಿಬಿಡುತ್ತೆ. ದೊಡ್ಡ ಸೈಜ್ ಆದರೆ ಆಗಲ್ಲ. ನೋಡೋಣ, ಹಿಂದೆಗಡೆ ಯಾರೋ ದೊಡ್ಡದಿಕ್ಕವ್ರೆ, ಅದು ತುಂಬ ದೊಡ್ಡದಾಯ್ತು. ಅದು ಚಿಕ್ಕದು ಅಂತ ಹೇಳಿದ್ರು ಅವರು, ಒಂದು 25 kg. ಯಾವ ಥರ ಡ್ರಮ್ಮು ಏನು ನೋಡೋಣ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಲೋಡಿಂಗು. ಸ್ನೇಹಿತರೆ, ಲೋಡ್ ಮಾಡ್ತಾವ್ರೆ, ಆಗುತ್ತೆ. ಇವರು ಹೇಳ್ತಾವ್ರೆ ಟೋಟಲ್ 85 ಅಂತ. ನಾನು ಲೆಕ್ಕ ಹಾಕ್ತೆ 96 ಹಿಡಿಯುತ್ತೆ ನನ್ನ ಗಾಡಿಗೆ. ತೋರಿಸ್ತೀನಿ, ಚಿಕ್ಕದೇನೆ, ದೊಡ್ಡದೇನಲ್ಲ. 85 है क्या? आ जाएगा आपका? 200 रुपये तक बैठेगा, 150 रुपये तक बैठेगा। हाँ, 150 तक बैठेगा इसमें। 150 बैठेगा। जितना ऑर्डर है उतना ही जाएगा। ನಾನು ಲೆಕ್ಕ ಹಾಕ್ದಂಗೆ ಒಂದು 96 ಹಿಡಿಯುತ್ತೆ. ಒಂದು ಲೈನಲ್ಲಿ 12 ಕೂತ್ಕೊಳ್ಳುತ್ತೆ. ಟೋಟಲ್ಲು ಉದ್ದ 8 ಲೈನ್ ಕೂತ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಹಿಡಿದ್ರೆ ಸಾಕು. ಲೋಡ್ ಮಾಡವ್ರೆ, 2 ಗಂಟೆ ಆಯಿತು, ಈಗ ಕಂಪ್ಲೀಟ್ ಆಯಿತು ಲೋಡಿಂಗು. ಖಾಲಿ ಡ್ರಮ್ ತುಂಬಕ್ಕೂ ಇಷ್ಟೊತ್ತು ಮಾಡಿದ್ರಲ್ಲ. ಇದೆಲ್ಲ ಖಾಲಿ ಡ್ರಮ್ಮು, ಇಷ್ಟು ಲೋಡ್ ಆಗೈತೆ. ಇಲ್ಲಿಸ್ಕೊಂಡು ಹೋಗ್ಬಿಡ್ತಾವ್ರೆ. ಸ್ನೇಹಿತರೆ, ಲೋಡ್ ಮಾಡೋಕ್ಕೆ 2 ಅವರ್ ಮಾಡವ್ರೆ. ಇದೇನು ಖಾಲಿ ಇನ್ನು ಅರ್ಧ ಗಂಟೆ ಅವ್ರಿಗೆ ಟೈಮಿಂಗ್ಸ್ ಐತೆ. ಅದಾದಮೇಲೆ ವೇಟಿಂಗ್ ಚಾರ್ಜ್ ಬರುತ್ತೆ. ಹೇಳೋಕ್ಕಾಗಲ್ಲ, ಅರ್ಧ ಗಂಟೆಲ್ಲೇ ಇಳಿಸಿದ್ರು ಇಳಿಸ್ಬಿಡ್ತಾರೆ. ಇವಾಗ ಹೋಗೋಕ್ಕೆ 1.25 ಅವರ್, 2 ಅವರ್ ಅಂದ್ಕೊಳ್ಳಿ, ಅಂದರೆ 4 ಗಂಟೆ ತೋರಿಸ್ತೈತೆ. ಪೋರ್ಟರ್ ಬಾಡಿಗೆ ಹೊಡೆದ್ರೆ ಹಿಂಗೆ 11 ಗಂಟೆಗೆ ಬಾಡಿಗೆ ಎತ್ತಿರೋದು, 4 ಗಂಟೆ ಕಂಪ್ಲೀಟ್ ಆಗುತ್ತೆ. ಎಲ್ಲಿಗೆ ಬಿದ್ದಿರೋದು ಅಂತ ಹೇಳಲಿಲ್ಲಲ್ಲ, ಇದು ಮಹದೇವಪುರ, ಅಲ್ಲಿಗೆ ಬಿದ್ದಿರೋದು. ಅಮೌಂಟು ಹೇಳ್ತೀನಿ, ಡಿಪೆಂಡ್ ಮಾಡಿದ್ಮೇಲೆ ಹೇಳ್ತೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಲ್ಲ ನಿಮಗೆ, 10 ಕಿಲೋಮೀಟ್ರ್ ನಾನು ಪಿಕಪ್ ಮಾಡಿದ್ದೀನಲ್ಲ ಬಂದು, ಅದು ಏನಾದರೂ ಇವರು ನನಗೆ ಡ್ರೈ ರನ್ ಅಂತ ಏನಾದರೂ ಕೊಡ್ತಾರಾ ಅಂತ ನೋಡೋಣ. ಸ್ನೇಹಿತರೆ, ಬಂದೆ ಲೊಕೇಶನ್ ಹತ್ರ. ಇನ್ನೊಂದು ಅರ್ಧ ಗಂಟೆ ಟೈಮ್ ಅವ್ರಿಗೆ ಕಾಯ್ತಾವ್ರೆ ಎಲ್ಲರೂ ಅನ್ಲೋಡ್ ಮಾಡೋದಕ್ಕೆ ಅಂತಲೇ. ಏನೊಂದು ಅರ್ಧ ಗಂಟೆಲಿ ಮಾಡಿಬಿಡ್ಬೋದು ಮೋಸ್ಟ್ಲಿ. ಇಲ್ಲೇನೆ ಇಲ್ಲ,
से करो। ये नहीं है वो 5 मिनट 5 ತೆಗಿತೀನಿ ಡೋರು. ಬೇಗ ಬೇಗ ಸ್ನೇಹಿತರೆ ಟ್ರಿಪ್ ಎಂಡ್ ಮಾಡಿದೆ. 90 ರೂಪಾಯಿ ಡ್ರೈ ರನ್ ಕೊಟ್ಟವ್ರೆ. 10 ಕಿಲೋಮೀಟ್ರ್ ಹೋಗಿದ್ದಕ್ಕೆ ಪಿಕಪ್ ಮಾಡೋಕ್ಕೆ 90 ರೂಪಾಯಿ ಡ್ರೈ ರನ್ ಕೊಟ್ಟವ್ರೆ. ನನಗೆ ಕಮಿಷನ್ ಎಲ್ಲ ಕಟ್ಟಾಗಿ 2289 ರೂಪಾಯಿ ಈ ಬಾಡಿಗೆ ಹೊಡೆದಿರೋದು, ಫೇರ್ ಬಂದಿರೋದು. ಇವಾಗ ನೋಡೋಣ ಯಾವುದಾದ್ರೂ, ಇವಾಗ ಟೈಮ್ ಎಷ್ಟಾಯಿತು ಅಂದರೆ 4 ಗಂಟೆ. ಯಾವುದಾದ್ರೂ ಬಿದ್ದರೆ ನೋಡೋಣ, ಮಾಡಬೇಕು. ಇಲ್ಲ ಅಂದರೆ ಯಾವುದು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆ ಬಾಡಿಗೆ ಅನ್ಲೋಡ್ ಆಯ್ತಲ್ಲ, ಇವಾಗ ಟೈಮ್ 6:30, ಒಂದು ಡ್ಯೂಟಿ ಶೋ ಆಗಿಲ್ಲ. ಅದು ಅನ್ಲೋಡ್ ಆದಮೇಲಿಂದ ಒಂದು ಡ್ಯೂಟಿ ಬಂದಿಲ್ಲ. ಎಷ್ಟೋ ಜನ ನನಗೆ ಸಿಕ್ತವ್ರು ಹೇಳ್ತಾರೆ, ಬ್ರೋ ನೀನು ಅರ್ನಿಂಗ್ಸ್ ಎಲ್ಲ ಹೇಳ್ತೀಯಾ, ಪೋಟ್ರಲ್ಲಿ ಚೆನ್ನಾಗಿ ಆರ್ಡ್ರ್ ಬೀಳ್ತವೆ ಅಂತ ಹೇಳ್ತೀಯಾ, ಎಲ್ಲ ಇವಾಗ ಬೇರೆ ಬೇರೆ ಕೆಲಸ ಮಾಡ್ತಿದ್ದವರೆಲ್ಲ ಬಂದು ಗಾಡಿ ಹಾಕೊಂಡ್ಬಿಡ್ತಾರೆ ಅಂತ ಕೇಳ್ತಾರೆ ನನ್ನ. ನಾನು ಪೋರ್ಟರಲ್ಲಿ ಆಯ್ತಾಯಿದ್ರೆ ಆಯ್ತೈತೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ನಾನು ತೋರಿಸ್ತಾ ಇರೋದೇನು ಅಂದರೆ ಎಷ್ಟು ಕಷ್ಟ ಐತೆ ಅಂದರೆ, ಇವಾಗ ಒಬ್ಬ ಡ್ರೈವರು, ನಂತರ ಯಾರು ಒಬ್ಬ ಡ್ರೈವರು ಗಾಡಿ ಹಾಕ್ಕೊಂಡು ಮಾಡ್ತೀನಿ ಅಂದರೆ ಇದರಲ್ಲಿ ಎಷ್ಟು ಕಷ್ಟ ಐತೆ ಅನ್ನೋದನ್ನು ನಾನು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಇದರಲ್ಲಿ ಒಳ್ಳೇದಿದ್ದರೆ ಒಳ್ಳೇದನ್ನು ಹೇಳ್ತೀನಿ, ಕೆಟ್ಟದಿದ್ದರೆ ಕೆಟ್ಟದನ್ನು ಹೇಳ್ತೀನಿ. ನಾನು ಯಾರಿಗೂ ಗಾಡಿ ಹಾಕಿ ಅಂತಲೂ ಹೇಳಿಲ್ಲ, ಯಾರಿಗೂ ಹಾಕ್ಬೇಡಿ ಅಂತಲೂ ಹೇಳಿಲ್ಲ. ಏನಿದೆಯೋ ಅದನ್ನು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಅದು ಬಿಟ್ಟರೆ ನಾನು ಇಲ್ಲದೇ ಇರೋದನ್ನೆಲ್ಲ ಬೀಳ್ತಾ ಇಲ್ಲ ಅಂದರೂ ಆರ್ಡ್ರ್ಗಳು ಬೀಳ್ತೈತೆ ಅಂತ ಹೇಳೋಕ್ಕೋಗಲ್ಲ, ಆಯಿತಾ. ಇವಾಗ ಬಿದ್ದರೂ ಬಿದ್ದಿಲ್ಲ ಅಂತ ಹೇಳೋಕ್ಕೋಗಲ್ಲ. ಸ್ನೇಹಿತರೆ ನೋಡಿ, ಇವತ್ತು ಮಾಡಿರೋದು ಒಂದೇ ಬಾಡಿಗೆ ಇಲ್ಲೇ ಕಾಣಿಸುತ್ತೆ. ನಾನು ನಿಮಗೆ ತೋರಿಸ್ಬಿಡ್ತೀನಿ. ಬ್ರೈಟ್ನೆಸ್ ಜಾಸ್ತಿ ಐತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದೆ ನಿಮಗೆ. 2289 ರೂಪಾಯಿ. ನಾನು ಹೇಳಿದ್ನಲ್ಲ, ಇವತ್ತು ಮಾಡಿದ ಆರ್ಡ್ರು ಕಮಿಷನ್ ಎಲ್ಲ ಕಟ್ಟಾಗಿ ಅಷ್ಟು ಕೊಟ್ಟವ್ರು ನನಗೆ. ಒಂದು ಡ್ಯೂಟಿ ಶೋ ಆಗಿಲ್ಲ, ಒಂದು ಡ್ಯೂಟಿ ಶೋ ಆಗಿಲ್ಲ. ನಾನು ಯಾಕೆ ಪೋಟೋನ ನಂಬ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೀನಿ ಅಂದರೆ, ನೋಡಿರಿ ಇವಾಗ ಇಲ್ಲಿ ಬಂದು ಕೂತಿದ್ದೀನಿ ನಾನು, ಆಯಿತಾ. ITPL ಮೇನ್ ರೋಡ್ ಒಳಗಡೆ, ಅಲ್ಲಿಂದ ಸ್ವಲ್ಪ ಜಾಗ ಚೇಂಜ್ ಮಾಡಿದೆ. ನಾನು ಇಲ್ಲಿ ಬಂದು ಕೂತಿದ್ದೀನಿ, 6:30 ಆಯಿತು. ನೋಡೋಣ, ನಾನು ಸ್ವಲ್ಪ ಅದು ಇದು ಕೆಲಸ ಆಯಿತು, ನನ್ನ ಫೋನಲ್ಲಿ ಎಡಿಟಿಂಗ್ ಅದು ಇದು ಮಾಡ್ಕೊಂಡು ಕೂತಿರ್ತೀನಿ. ನನಗೇನು ಟೈಮ್ ಪಾಸ್ ಮಾಡೋದೇನು ದೊಡ್ಡದನ್ಸಲ್ಲ, ನನಗೆ ಇನ್ನೂ ಟೈಮೇ ಸಾಕಾಗಲ್ಲ. ಗಾಡಿ ಓಡಿಸ್ತಾನೆ ಇರ್ತೀನಿ, ಎಡಿಟಿಂಗ್ ಮಾಡೋಕ್ಕೆ ಬೆಜ್ಜನ್ ಟೈಮ್ ಬೇಕಾದದ್ದು ನನಗೇನು ಕಾಯ್ದು ಏನು ಬೇಜಾರು ಅಂತ ಏನಾಗಲ್ಲ, ಏಕೆಂದರೆ ನನಗೆ ಟೈಮ್ ಎಷ್ಟಿದ್ರೂ ಸಾಕಾಗಲ್ಲ. ಇವಾಗ ಇಲ್ಲಿಂದ ಖಾಲಿ ಹೋಗಬೇಕಾ? ನಾನು ಬೆಳಗ್ಗೆ ಬಂದಿರೋದು ಎಲ್ಲಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ, ಒಂದು 50 ಕಿಲೋಮೀಟ್ರ್ ಬಂದಿದ್ದೀನಿ ಅಂದ್ಕೊಳ್ಳಿ. ಇವಾಗ 50 ಕಿಲೋಮೀಟ್ರ್ ಖಾಲಿ ಹೋಗ್ತೀನಿ ಅಂದ್ಕೊಳ್ಳಿ, ಆಯಿತಾ. 100 ಕಿಲೋಮೀಟ್ರ್ ಆಯಿತು. 100 ಕಿಲೋಮೀಟ್ರಿಗೆ 1000 ರೂಪಾಯಿ ಡೀಸೆಲ್ ಕುಡಿಯುತ್ತೆ. ನಾನು ದುಡಿದಿರೋದೆಷ್ಟು? 2200 ರೂಪಾಯಿ ಅಂದ್ಕೊಳ್ಳಿ. 2200 ಚಿಲ್ಲರೆ, 2200 ಅಂತ ಲೆಕ್ಕ ಇಟ್ಕೊಳ್ಳಿ. 1000 ರೂಪಾಯಿ ಡೀಸೆಲ್ ಕುಡಿದ್ರೆ ನನ್ನ ಗಾಡಿಗೆ 1000 ರೂಪಾಯಿ ಲೋನ್ ಕಟ್ಟಬೇಕು. ಗಾಡಿ ದುಡಿದೇ ಇರಲಿ 1000 ರೂಪಾಯಿ ಲೋನ್ಗೆ ಹಾಕ್ಬಿಡ್ಬೇಕು. ಇನ್ನು 2000 ರೂಪಾಯಿ ಹೋಯ್ತಾ, 1000 ಡೀಸೆಲು, 1000 ಲೋನು. ಗಾಡಿ ಖರ್ಚು ಅದೆಲ್ಲ ಏನು ಬೇಡ ಅಲ್ವಾ, ಗಾಡಿ ಖರ್ಚೆಲ್ಲ ಏನು ತೆಗ್ದಿಲ್ಲ. ಇನ್ನು 200 ರೂಪಾಯಿ ಉಳಿತದೆ. ಅದರಲ್ಲಿ ಏನು ಮಾಡೋದು? ಇವತ್ತಿನ ಸಂಬಳ, ನನಗೆ ಸಂಬಳನೂ ಸಿಗಲಿಲ್ಲ, ಇಲ್ಲ ಗಾಡಿ ಖರ್ಚಿಗೆ ಹಾಕಿ ಗಾಡಿ ಖರ್ಚಿಗೂ ಆಗಲಿಲ್ಲ. ಅದು ಹಂಗೆ ಪೋಟರ್ನ ನಂಬ್ಕೊಂಡ್ರೆ ಹಿಂಗೆ. ಇದೆಲ್ಲ ಸುಮ್ಮನೆ ಸೈಡಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದಷ್ಟೇ ನಾನು. ಸ್ನೇಹಿತರೆ, ಇಲ್ಲಿಂದ ಇವಾಗ ನಾನು 6 ಗಂಟೆವರೆಗೂ ನಾನು ಕಾಯಲ್ಲ. 6 ಗಂಟೆ ಲಾಸ್ಟು. ಬಟ್ ಇವತ್ತು ಏನು 6:30 ತನಕ ನೋಡಿದೆ, ಯಾವುದೂ ಬರಲಿಲ್ಲ. ಸೀದಾ ನಾನು ಇವಾಗ ಹೋಗ್ತಾಯಿದ್ದೀನಿ ಮನೆ ಕಡೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಇದೇ ಥರ ವೀಡಿಯೋಗಳನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.